ನಮಸ್ತೆ ಸ್ನೇಹಿತರೆ. ಇದೊಂದು ಬೆಚ್ಚಿ ಬೀಳಿಸುವ ಘಟನೆ. 21 ತಿಂಗಳ ಮಗುವಿನ ಕೊಲೆ ಪ್ರಕರಣ. ತಾಯಿ ಮತ್ತು ಮಗುವನ್ನು ಯಾರು ಕೊಂದರು, ಯಾಕೆ ಕೊಂದರು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಘಟನೆ ನಡೆದಿರೋದು ರಾಜಸ್ಥಾನ ಜೈಪುರ್ನ ಪ್ರತಾಪ್ ನಗರದಲ್ಲಿ. ಗಂಡ ಹೆಂಡತಿ ಮುದ್ದಾದ ಮಗು ಇರ್ತಾರೆ. ಗಂಡನ ಹೆಸರು ರೋಹಿತ್ ತಿವಾರಿ, ಹೆಂಡತಿ ಶ್ವೇತಾ ತಿವಾರಿ, ಪುಟ್ಟು ಕಂದಮ್ಮ ಶ್ರೇಯಂ ತಿವಾರಿ. ಹೇಗಾಯಿತು ಏನಾಯಿತು ನೋಡೋಣ. 2020ರಲ್ಲಿ ನಡೆದಿರತಕ್ಕಂಥ ಘಟನೆ ಇದು ಸ್ನೇಹಿತರೆ. ನಮ್ಮ ಚಾನಲ್ ಡಿಜಿಟಲ್ ಲೋಕನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಎಂದಿನಂತೆ ಮನೆ ಕೆಲಸಕ್ಕೆ ಅವತ್ತು ಸಂಜೆ ಮನೆ ಕೆಲಸಕ್ಕಾಗಿ ಬರ್ತಾಳೆ. ಮನೆ ಡೋರ್ ಓಪನ್ನೇ ಇರುತ್ತೆ. ಎಂದಿನಂತೆ ಮನೆ ಒಳಗೆ ಹೋಗ್ತಾಳೆ. ಬಟ್ ಮನೇಲಿ ಎಲ್ಲಿ ಹುಡುಕಿದ್ರು ಶ್ವೇತಾ ಅವರು ಸಿಗಲ್ಲ. ರೂಮ್ ನಂಬರ್ 103. ಶ್ವೇತಾ ಅವರು ಎಲ್ಲಿ ಹುಡುಕಿದ್ರು ಸಿಗಲ್ಲ. ನೇರವಾಗಿ ಅವರು ರೂಮ್ಗೆ ಹೋಗ್ತಾರೆ. ರೂಮಲ್ಲಿ ಶ್ವೇತಾ ಅವರ ಡೆಡ್ ಬಾಡಿ ಬಿದ್ದಿರುತ್ತೆ. ಮನೆ ಕೆಲಸದೊಳಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತಕ್ಷಣ ಪೊಲೀಸವ್ರಿಗೆ ಕರೆ ಮಾಡ್ತಾಳೆ. ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ನೋಡ್ತಾರೆ. ಬಟ್ ಮನೆ ಕೆಲಸದೊಳಗೆ 21 ತಿಂಗಳ ಮುದ್ದಾದ ಕಂದಮ್ಮನ ಚಿಂತೆ ಆಗುತ್ತೆ. ಇದೇ ಸಮಯದಲ್ಲಿ ಪಕ್ಕದ ಮನೆಯಂತಹ ವ್ಯಕ್ತಿ ರೋಹಿತ್ ತಿವಾರಿ ಅವರಿಗೆ ಕರೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಎಮರ್ಜೆನ್ಸಿ ಆಗಿದೆ, ಈ ಕೂಡಲೇ ಬನ್ನಿ ಅಂತ. ರೋಹಿತ್ ತಿವಾರಿ ಅವರು ಕೆಲಸದಲ್ಲಿರ್ತಾರೆ. ಸೊ ಪೊಲೀಸರು ಬರ್ತಾರೆ. ಮನೆ ತುಂಬ ಅಪಾರ್ಟ್ಮೆಂಟ್ ತುಂಬ ಜನಗಳನ್ನ ನೋಡಿ ರೋಹಿತ್ ತಿವಾರಿ ಅವ್ರಿಗೆ ತುಂಬಾ ಆತಂಕ ಆಗುತ್ತೆ. ಏನಾಗಿದೆಯೋ ಏನೋ ಅಂತ ಮನೆ ಒಳಗಡೆ ಹೋಗಿ ನೋಡ್ತಾರೆ. ನೋಡಿದ್ರೆ ಹೆಂಡತಿಯ ಶವ ಬಿದ್ದಿರುತ್ತೆ. ಬಟ್ ಮಗು ಏನಾಯಿತು, ಎಲ್ಲೋಯ್ತು? ಮಗು ಇದ್ದಂಥ ಕಡೆ ಎಲ್ಲ ರಕ್ತದ ಕಲೆಗಳಾಗಿರುತ್ತೆ. ಮಗುಗೂ ಏನೋ ಆಗಿರ್ಬೋದು ಅಂತ ಹೇಳಿ ಪೊಲೀಸರು ಈ ಕೂಡಲೇ ಈ ತನಿಖೆನ ಚುರುಕುಗೊಳಿಸ್ತಾರೆ. ಅಂಥದ್ರಲ್ಲಿ ಶ್ವೇತಾ ಅವ್ರನ್ನ ತಲೆಗೆ ಒಂದು ಭಾರದಿಂದ ಹೊಡೆದು ಸಾಯಿಸಿರ್ತಾರೆ. ಅದಲ್ಲದೆ ಅವರ ಕುತ್ತಿಗೆಗೆ ಬ್ಲೇಡಿನಿಂದ ಕುಯ್ದಿರ್ತಾರೆ. ಈ ಪ್ರಕರಣನ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಪೊಲೀಸರಿಗೆ ಮಗುನ ಕರ್ಕೊಂಡೋಗಿ ಏನು ಮಾಡಬೇಕು ಮಾಡಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಈ ಕೂಡಲೇ ಪೊಲೀಸರು ಕೆಲಸನ ಶುರು ಮಾಡ್ತಾರೆ. ಬಟ್ ಇಂಥ ಪ್ರಕರಣಗಳಲ್ಲಿ ಮೊದಲು ತಂದೆ ಮೇಲೆ ಅನುಮಾನ ಬರೋದು ಸಹಜ. ಏಕೆಂದರೆ ತಮ್ಮ ಮನೆಯಲ್ಲಿ ಕೊಲೆ ಆಗಿದ್ದರೂ ಆ ವ್ಯಕ್ತಿ ಏನು ಮಾಡ್ತಿದ್ದ, ಎಲ್ಲೋಗಿದ್ದ, ಕೊಲೆಗೆ ಏನು ಕಾರಣ ಇರ್ಬೋದು ಅಂತ ತಂದೆ ಮೇಲೆ ಪೊಲೀಸರಿಗೆ ಮೊದಲು ರೋಹಿತ್ ತಿವಾರಿ ಮೇಲೆ ಅನುಮಾನ ಬರುತ್ತೆ. CC ಕ್ಯಾಮ್ರಾನ ನೋಡಿದಾಗ CC ಕ್ಯಾಮ್ರಾದಲ್ಲಿಯೂ ಮಗುನ ಬೆಡ್ಶೀಟ್ನಲ್ಲಿ ತೊಗೊಂಡೋಗ್ತಾ ಇರೋದು ಕಾಣುತ್ತೆ. ಇದನ್ನು ಇಟ್ಕೊಂಡಂಥ ಪೊಲೀಸರು ತನ್ನ ತನಿಖೆಯನ್ನು ಮುಂದುವರಿಸಲು ನೋಡ್ತಾರೆ. ಬಟ್ ಅವ್ರಿಗೆ ಏನು ಮಾಡಬೇಕು, ಮಗುನ ತೊಗೊಂಡೋಗಿ ಏನು ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಿರಲ್ಲ. CC ಕ್ಯಾಮ್ರಾನ ನೋಡಿದಾಗ ಮಗುನ ಬೆಡ್ಶೀಟ್ನಲ್ಲಿ ಸುತ್ತಕೊಂಡು ಆ ವ್ಯಕ್ತಿ ತೊಗೊಂಡೋಗಿದ್ದಾರೆ. ಅದೇ ಮನೆಗೆ ಬಂದಂಥ ವ್ಯಕ್ತಿ ಮನೆ ಡೋರ್ ಹೊಡೆದಿಲ್ಲ. ಮನೆಗೆ ಬಂದಂಥ ವ್ಯಕ್ತಿ ಚಹಾನ ಕುಡಿದು ಅಂದರೆ ಗೊತ್ತಿರುವಂತಹ ವ್ಯಕ್ತಿನೇ ಇರ್ಬೋದು ಅಂತ ಪೊಲೀಸರಿಗೆ ಆಗುತ್ತೆ. ಬಟ್ ರೋಹಿತ್ ತಿವಾರಿ ಅವತ್ತಿನ ದಿನ ಎಲ್ಲ ಫುಲ್ಲು ಆಫೀಸಲ್ಲಿ ಕೆಲಸದಲ್ಲೇ ಇರ್ತಾರೆ. ಆತ ಕೆಲಸದಲ್ಲಿ ಇದ್ದ ಅಂತ CC ಕ್ಯಾಮ್ರಾದಲ್ಲಿ ಪ್ರೂಫ್ ಸಿಗುತ್ತೆ. ಅವ್ನ ಫೋನ್ ನಂಬರು ಸಹ ಅಲ್ಲೇ ಲೊಕೇಟ್ ಆಗ್ತಿರುತ್ತೆ. ಬಟ್ ಪೊಲೀಸರಿಗೆ ಈ ತನಿಖೆನ ಹೇಗೆ ಮುಂದುವರಿಸಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಬಟ್ ಹೋಗೋವಂಥ ಕೊಲೆಗಾರ ಏನು ಮಾಡಿರ್ತಾನೆ, ಶ್ವೇತಾ ಅವರ ಫೋನ್ನ ತೊಗೊಂಡೋಗಿರ್ತಾರೆ. ಶ್ವೇತಾ ತಿವಾರಿ ಅವ್ರ ಫೋನಿಂದಾನೇ ರೋಹಿತ್ ತಿವಾರಿ ಅವ್ರ ಫೋನ್ಗೆ ಬೆದರಿಕೆ ಕರೆ ಆಗ್ತಿರ್ತಾನೆ. ಈ ಕೂಡಲೇ ನೀನು 30 ಲಕ್ಷನ ತಂದುಕೊಟ್ರೆ ನಿನ್ನ ಮಗುನ ಕೊಡ್ತೀನಿ ಅಂತ. ಬಟ್ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಪೊಲೀಸವ್ರಿಗೆ ತಿಳಿಸ್ತಾನೆ. ಆ ನಂಬರ್ ಲೊಕೇಟೆಡ್ ಎಲ್ಲೆಲ್ಲಿ ಆಗ್ತಿದೆ ಅಂತ ಪೊಲೀಸರು ಟ್ರೇಸ್ ಮಾಡ್ತಾ ಹೋಗ್ತಾರೆ. ಬಟ್ ಏನು ಈ ಪ್ರಕರಣದಲ್ಲಿ ಅಂದರೆ ಶ್ವೇತಾ ಅವರ ಮೊಬೈಲಿಂದನೇ ಅವನು ಬೆದರಿಕೆ ಕರೆಗಳನ್ನ ಹಾಕ್ತಾ ಇರ್ತಾನೆ. ಈ ಶ್ವೇತಾ ಮತ್ತು ರೋಹಿತ್ ತಿವಾರಿ 2011ರಲ್ಲಿ ಮದುವೆ ಆಗಿರ್ತಾರೆ. ಇವರ ಮಧ್ಯೆ ದಾಂಪತ್ಯ ಸ್ವಲ್ಪ ಸರಿ ಇರಲಿಲ್ಲ ಅಂತ ಅವ್ರ ತಂದೆ ಹೇಳ್ತಿರ್ತಾರೆ. ಯಾಕೆ ಅಂದರೆ ಶ್ವೇತಾ ಅವರ ಹೆಸರಿನಲ್ಲಿ ಡೆಪಾಸಿಟ್ ತುಂಬ ಇಟ್ಟಿರ್ತಾರೆ. ಕೊಲೆಗಾರ ಏನೇ ಆದರೂ ಒಂದು ಸುಳಿವನ್ನ ಬಿಟ್ಟಿರ್ತಾನೆ. ಏಕೆಂದರೆ ರೋಹಿತ್ ತಿವಾರಿ ಅವರ ಮನೆಗೆ ಬಂದೋದಂತಹ ವ್ಯಕ್ತಿ ರೋಹಿತ್ ತಿವಾರಿ ಅವರ ಆಪ್ತ ಸ್ನೇಹಿತನಾಗಿರ್ತಾನೆ. ಅದಕ್ಕಾಗಿಯೇ ಶ್ವೇತಾ ತಿವಾರಿ ಅವರಿಗೆ ಕುಡಿಯೋದಕ್ಕೆ ಚಹಾ ತಂದು ಕೊಟ್ಟಿರ್ತಾರೆ. ಕೊಲೆಗಾರ ಯಾರು ಅಂತ ಪೊಲೀಸರು ತನಿಖೆ ಮಾಡ್ತಾರೆ. CC ಕ್ಯಾಮ್ರಾದಲ್ಲಿ ಸಿಕ್ಕಂತಹ ಶೂರು ಆ ಫೋನ್ನ ಲೊಕೇಟ್ ಆದಂತಹ ಮನೆ ಮುಂದೆನೂ ಅದೇ ಶೂ ಇರ್ತಾರೆ. ಸೊ ಅದೇ ಕಾರಣಕ್ಕೋಸ್ಕರ ಪೊಲೀಸರು ಆ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಆ ಪೊಲೀಸರು ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ಮೇಲೆ ಆ ವ್ಯಕ್ತಿ ಕೊಟ್ಟಂಥ ಉತ್ತರಕ್ಕೆ ಪೊಲೀಸರೇ ನಡುಗೋಗಿದ್ದಾರೆ. ಆ ಸವಾನ್ ಚೌಹಾನ್ ಆ ಮಗುನ ತೊಗೊಂಡೋಗಿ ಅದೇ ಅಪಾರ್ಟ್ಮೆಂಟ್ ಹಿಂದೆಗಡೆ ಇರುವಂಥ ಕಾಂಪೌಂಡ್ ಹತ್ರ ಆ ಮಗುನ ಕುತ್ತಿಗೆನ ಕಿವಿಚಿ ಸಾಯಿಸಿರ್ತೀನಿ ಅಂತ ಹೇಳಿಕೆ ಕೊಡ್ತಾನೆ. ನಿಜವಾಗ್ಲೂ ಈ ಕೊಲೆನ ಅವನಿನ್ನು ಯಾವ ಇದರಿಂದ ಮಾಡಿದ್ನು ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಆ ಪುಟ್ಟು ಕಂದಮ್ಮನ್ನ ಯಾಕಾದರೂ ಕೊಂದನೋ ಅಂತ ಅನಿಸುತ್ತೆ. ನಿಜವಾಗ್ಲೂ ಈ ಥರ ಮಾಡೋಕ್ಕೆ ಸಾಧ್ಯನಾ ಅಂತ. ಯಾಕೆಂದರೆ ಈ ಕೊಲೆನ ಮಾಡಿಸಿದಂತಹ ವ್ಯಕ್ತಿನೇ ರೋಹಿತ್ ತಿವಾರಿ ತನ್ನ ಹೆಂಡತಿ ಮತ್ತು ಮಗುವನ್ನ ಕೊಲ್ಸಕ್ಕೆ ಹೇಳಿರ್ತಾನೆ. ಕಾರಣ ಏನಂದರೆ ಶ್ವೇತಾ ತಿವಾರಿಯವರ
ಡೆಪಾಸಿಟ್ ಹಣದ ಮೇಲೆ ಅವನ ಕಣ್ಣಿರುತ್ತೆ. ಅದಲ್ಲದೆ ಶ್ವೇತಾ ತಿವಾರಿ ಅವರ ಹೆಸರಿನಲ್ಲಿ ಒಂದು ಸ್ವಂತ ಮನೆ ಕೂಡ ಇರುತ್ತೆ. ನನ್ನ ಹೆಸ್ರಿಗೆ ಬರೆದು ಕೊಡು ಅಂತ ಹೇಳಿ ತುಂಬ ಸಲ ಹೆಂಡತಿ ಜೊತೆ ಜಗಳ ಆಡ್ತಿರ್ತಾನೆ. ಆದರೆ ಇದಕ್ಕೆ ಒಪ್ಪದಂಥ ಶ್ವೇತಾ ಅವರು ತಮ್ಮನಲ್ಲಿ ಆಗ್ತಾ ಇರುವಂಥ ಎಲ್ಲ ತೊಂದರೆಗಳನ್ನು ತನ್ನ ತಂದೆಗೆ ಸಹ ಹೇಳಿರ್ತಾರೆ. ಪೊಲೀಸರಿಗೆ ತಂದೆ ಸಹ ಶ್ವೇತಾ ಅವರ ತಂದೆ ಹೇಳ್ತಾರೆ, ಇವರ ಮಧ್ಯೆ ದಾಂಪತ್ಯ ಸರಿ ಇರಲಿಲ್ಲ. ರೋಹಿತ್ ಯಾವಾಗಲೂ ನನ್ನ ಮಗಳನ್ನು ಗೋಳಿಕೊತ್ತಾ ಇರ್ತಾನೆ. ಮದುವೆ ಸಮಯದಲ್ಲೂ ಸಹ ಇವರಿಬ್ಬರ ಮಧ್ಯೆ ಯಾವುದೇ ರೀತಿ ಹೊಂದಾಣಿಕೆ ಇರಲಿಲ್ಲ. ನಮಗೆ ಮದುವೆ ಮಾಡಿಕೊಡೋದಕ್ಕೂ ಇಷ್ಟ ಇರಲಿಲ್ಲ ಅಂತ ಹೇಳ್ತಾರೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಇಂಥ ಪ್ರಕರಣಗಳಲ್ಲಿ ಇಂಥ ಜನಗಳು ಇರ್ತಾರೆ ಅಂತ ಊಹಿಸ್ಕೊಳ್ಳೋದು ಅಸಾಧ್ಯ. ರೋಹಿತ್ ತಿವಾರಿಯವರೇ ತನ್ನ ಹೆಂಡತಿನ 6 ತಿಂಗಳ ಹಿಂದೆಯೇ ಪ್ಲ್ಯಾನ್ ಮಾಡಿರ್ತಾರೆ ಹೀಗೆ ಸಾಯಿಸಬೇಕು ಅಂತ ಹೇಳಿ. ಸೌಹಾನ್ ಚಾನ್ ಅನ್ನೋ ವ್ಯಕ್ತಿನ ಮೀಟ್ ಮಾಡಿ 20,000 ರೂಪಾಯಿಯನ್ನು ಅವನಿಗೆ ಕೊಟ್ಟು ಆ ಸೌಹಾನ್ ಚೌಹಾನ್ ಜೊತೆಗೆ ಒಂದು ಹೋಟೆಲ್ನಲ್ಲಿ ಇಬ್ಬರು ಮೀಟ್ ಆಗ್ತಾರೆ. ಮೀಟ್ ಆಗಿ ನನ್ನ ಹೆಂಡತಿನ ಹೀಗೆ ಸಾಯಿಸಬೇಕು, ಹೀಗೆ ನನಗೆ ಬೆದರಿಕೆ ಕರೆ ಮಾಡಬೇಕು ಅವಳ ನಂಬರಿಂದ ಅಂತ ಹೇಳಿ ರೋಹಿತ್ ತಿವಾರಿ ಮೊದಲೇ ಪ್ಲ್ಯಾನ್ ಮಾಡಿರ್ತಾನೆ. ಅವನ ಪ್ಲ್ಯಾನ್ ಪ್ರಕಾರನೇ ಈ ಕೊಲೆನ ಮಾಡಿಸ್ತಾನೆ. ಯಾಕೆ ಮಾಡಿಸ್ತಾನೆ ಅಂದರೆ ಡೆಪಾಸಿಟ್ ಹಣದ ಮೇಲೆ ಅವನ ದುರಾದೃಷ್ಟ ಕಣ್ಣು ಬಿದ್ದಿರುತ್ತೆ. ಅದಕ್ಕೋಸ್ಕರ ಹೆಂಡತಿ ಮತ್ತು ಮುದ್ದಾದ ಕಂದಮ್ಮನ್ನು ಸಾಯಿಸ್ತಾನೆ. ಯಾಕೆ ಕಂದಮ್ಮನ್ನು ಹೇಳಿ ಆ ಪುಟ್ಟು ಕಂದಮ್ಮನ್ನು ಸಾಯಿಸ್ಬಿಡಿಸ್ತಾನೆ. ನಿಜವಾಗ್ಲೂ ಇವ್ರು ಮದುವೆ ಆಗಿ 7 ವರ್ಷ ಆದಮೇಲೆ ಹುಟ್ಟಿರುತ್ತೆ ಆ ಪುಟ್ಟ ಕಂದ. ನಿಜವಾಗ್ಲೂ ಇಂಥವರೆಲ್ಲ ನಮ್ಮ ಸುತ್ತಮುತ್ತ ಇದ್ದಾರೆ ಅಂತ ಊಹಿಸ್ಕೊಳ್ದೆ ಅಸಾಧ್ಯ ಆಗುತ್ತೆ ಸ್ನೇಹಿತರೆ. ಈ ಥರ ದುರಾಸೆ ಇಟ್ಕೊಂಡು ತನ್ನ ಬದುಕನ್ನೇ ಅಂತ್ಯ ಮಾಡಿಕೊಂಡ.